ನಿರಂತರವಾಗಿ ಯಡಿಯೂರಪ್ಪನವರ ಪುತ್ರನ ಕಡೆಯ ಬಣ ಮಾತಾಡ್ತಾನೇ ಇದೆ. ಅದರಲ್ಲಿ ರೇಣುಕಾಚಾರ್ಯ ನಿರಂತರವಾಗಿ ಮಾತಾಡ್ತಾನೆ ಇದ್ದಾರೆ. ಈಗ ನೇರವಾಗಿ ಅವರು ಮಾತಾಡಿದ್ದಾರೆ, BSY ಇಳಿಸಿದ್ದಕ್ಕೇನೆ ನಾವು ಸೋತಿದ್ದು, ಅದಕ್ಕೋಸ್ಕರ ಚುನಾವಣೆ ಸೋತ್ವಿ, ಲಿಂಗಾಯತರು ದೂರವಾಗ್ಬಿಟ್ರು, ಅಧಿಕಾರದಿಂದ ಇಳಿದಿದ್ದು ಯಡಿಯೂರಪ್ಪ, ಲಿಂಗಾಯತ ಮತಗಳು ದೂರ ಆದವು, ನಮ್ಮವರೇ ಹಿತಶತ್ರುಗಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರೇಣುಕಾಚಾರ್ಯ. ಚಿಕ್ಕಮಗಳೂರಿನಲ್ಲಿ TV9 ಜೊತೆ ರೇಣುಕಾಚಾರ್ಯ ಮಾತಾಡಿದ್ದಾರೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇಳಿಸಿ ಮೇಲೆ ವೀರಶೈವ ಲಿಂಗಾಯತ ಮತಗಳು ನಮ್ಮಿಂದ ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿದೆ. ಇಲ್ಲಿ ನೋಡಿ, ಇದು ಓಪನ್ ಇದು. ಈಗ ವೀರಶೈವ ಲಿಂಗಾಯತರಿಗೆ ಯಾರು ಅಗ್ರಮಾನ್ಯ ನಾಯಕ ಅಂದರೆ ಯಡಿಯೂರಪ್ಪನವ್ರು ಅಂತಾರೆ. ಅದು ಕುರುಬ ಸಮಾಜ OBC ಯಾರಂದರೆ ಸಿದ್ದರಾಮಯ್ಯ ಅಂತಾರೆ. ಇದು ಜಗಜ್ಜಾಹಿರ. ಒಕ್ಕಲಿಗರಂತ ದೇವೇಗೌಡರು. ನಾವು ಯಾರನ್ನೂ ವೈಭವೀಕರಿಸಲ್ಲ. ಏನಾಗಿದೆ, ಆಯಾ ಸಮಾಜಗಳಲ್ಲಿ ಆ ನಾಯಕ ಜನ ಅವ್ರ ಜೊತೆಗಿದ್ದಾರೆ. ಯಡಿಯೂರಪ್ಪನವ್ರು ಇಳಿಸಿದ್ದು 100ಕ್ಕೆ 100. ಇದು ಪ್ರಮುಖ ಕಾರಣ. ಆ ಟಿಕೆಟ್ ಕೊಡೋ ಗೊಂದಲ ಆಯಿತು. ನಮ್ಮಿಂದ ಭಾಳ ಮತಗಳು ವೀರಶೈವ ಲಿಂಗಾಯತ ಮತಗಳು ದೂರ ಆದವು. ಈಶ್ವರಪ್ಪನವ್ರ ಟಿಕೆಟ್ ಕೊಡಲಿಲ್ಲ, ಜಗದೀಶ್ ಶೆಟ್ಟರ್ ಕೊಡಲಿಲ್ಲ. ನಾನು ಪ್ರಶ್ನೆ ಮಾಡಲ್ಲ. ಕೆಲವು ಹಿರಿಯ ನಾಯಕರ ಕಡೆಗಣಿಸಿದ್ದು, ಯಡಿಯೂರಪ್ಪನವ್ರು ಇಳಿಸಿದ್ದು ಎಲ್ಲವೂ ಕಾರಣ ಇದ್ದಾವೆ. ಹಾಗಾಗಿ ಸಮಾಜಗಳನ್ನು ಕ್ರೋಢೀಕರಿಸಿ ಭಾರತೀಯ ಜನತಾ ಪಾರ್ಟಿಗಳ ಮತಗಳಾಗಿ ಪರಿವರ್ತನೆ ಮಾಡಬೇಕು. ಒಂದು ಸಮಾಜ ಸಂಘಟನೆ, ಎರಡನೇದು ಮತಗಳಾಗಿ ಪರಿವರ್ತನೆ ಮಾಡಬೇಕು. ಇದು ನಮ್ಮ ಉದ್ದೇಶ. ಅವ್ರು ಯಾರು ಏನು ಕೊಟ್ಟರು ಮಾಹಿತಿ ಇಲ್ಲ. ಅಮಿತ್ ಶಾ ಅವರಿಗೆ, ಮೋದಿಯವರಿಗೆ, ನಡ್ಡಾಜಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರಿಗೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ಸಂಘಟನೆ ಎಲ್ಲ ಗೊತ್ತಿದೆ. ವಿಜಯೇಂದ್ರವರು ಅಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ, ರಾಷ್ಟ್ರೀಯ ನಾಯಕರು. ಅವ್ರನ್ನ ಅಧ್ಯಕ್ಷರು ಮಾಡಿದ ಮೇಲೆ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಸಂಘಟನಾ ಪರ್ವ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇರ್ಬೋದು, ಮೂಢ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಹೋರಾಟವನ್ನು ಮಾಡಿ ಜನಮಾನಸಲ್ಲಿ ಯಡಿಯೂರಪ್ಪನವ್ರು ಹೆಂಗೆ ಛಾಪ್ ಮೂಡಿಸಿದ್ರು, ಅದೇ ರೀತಿ ವಿಜಯೇಂದ್ರವರ ಛಾಪನ್ನು ಮೂಡಿಸಿದರೆ ಇವ್ರು ಏನು ಬೇಕು. ಇನ್ನು ಬಜೆಟ್ ಅಂಶಗಳನ್ನು ಇಟ್ಕೊಂಡು BJP ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕೇವಲ ಮುಸಲ್ಮಾನರಿಗೆ ಮಾತ್ರ ಇಲ್ಲಿ ಪ್ರಾತಿನಿಧ್ಯ ಕೊಡಲಾಗಿದೆ ಅನ್ನುವಂಥದ್ದು ಇದು. ಜೊತೆಗೇನು ಅಂತಂದರೆ SC STಗಳ ಮೀಸಲು ನಿಧಿಗೆ ಕನ್ನ ಹಾಕಲಾಗಿದೆ ಅಂತ BJP ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಚಿಕ್ಕಮಗಳೂರು, ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ನಡೀತಿರುವಂಥ ಪ್ರತಿಭಟನೆ, ಆ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಿಕ್ಕಮಗಳೂರು, ಧಾರವಾಡ, ದಾವಣಗೆರೆ, ರಾಮನಗರ, ನಾವು 3 ಜಿಲ್ಲೆಗಳ ವಿವರಗಳನ್ನು ಕೊಡ್ತಾ ಇದ್ದೀವಿ. ಚಿಕ್ಕಮಗಳೂರು, ದಾವಣಗೆರೆ ಮತ್ತು ರಾಮನಗರ. ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಇದು. ರಾಜ್ಯಾದ್ಯಂತ ಬಜೆಟ್ ವಿರುದ್ಧ BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.